re re mama pa pa re re mama pa pa ni ni mama pa pa ni ni sa 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 ni da pa ma ga re ma. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಶ್ರೀಲಕ್ಷ್ಮಿ. ಇವತ್ತಿನ ದಿನ ತಾಜ್ ವಾಯ್ನಾಡಲ್ಲಿದ್ದೀವಿ ನಾವು. ಅಲ್ಲಿ ಇವತ್ತು ಡಿನ್ನರ್ ಅಂದರೆ ಹೊಸ ವರ್ಷದ ರಿಯೂನಿಯನ್ ಡಿನ್ನರ್ ನಡೀತಿದೆ. ಬನ್ನಿ ಹೇಗಿದೆ ಅಂತ ನೋಡೋಣ. ಇಲ್ಲಿ ಆ್ಯಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿ ಊಟ ಮಾಡೋದೇ ನನಗೆ ತುಂಬ ಸಂತೋಷ ಆಗುತ್ತೆ. ಇಲ್ಲಿ ಎಷ್ಟು ಚೆನ್ನಾಗಿ ಟೇಬಲ್ ಸೆಟ್ಟಿಂಗ್ಸ್ ಮಾಡಿದ್ದಾರೆ. ಇಲ್ಲಿ ಲ್ಯಾಂಪ್ಸ್ ಎಲ್ಲ ಅಂದರೆ ಕ್ಯಾಂಡಲ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಮೇಲೆ ಕೂಡ ನೋಡಿ ಲೈಟಿಂಗ್ ಚೆನ್ನಾಗಿದೆ. ಎಲ್ಲರೂ ಮಾತಾಡಿಕೊಂಡು ಹರಟೆ ಹೊಡಿತಾ ಇದ್ವಿ ಡಿನ್ನರ್ ಶುರು ಆಗೋಕ್ಕೆ ಮುಂಚೆ. ಇವಾಗ ನೋಡಿ ಹೇಗೆ ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ. ಇವಾಗ ಎಲ್ಲ ಫೋಟೋಸ್ ತಗೊಳಕ್ಕೆ ಶುರು ಮಾಡಿದ್ದೀವಿ. ಇವಾಗ ಊಟ ಬಡಿಸೋಕ್ಕೆ ಶುರು ಮಾಡ್ತಾ ಇದ್ದಾರೆ. ಸ್ಟಾರ್ಟರ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಇಲ್ಲಂತೂ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ವೆರೈಟೀಸ್ ಆಫ್ ಕ್ಯೂರೇಟೆಡ್ ಡಿಶಸ್ಸು. ಪ್ರತಿಯೊಂದು ದಿನಾನು ಡಿಫ್ರೆಂಟ್ ಡಿಶಸ್ಸು. ಇವಾಗ ನಾವೆಲ್ಲ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ಇಲ್ಲಿ ಕೂಡ ತುಂಬಾ ವೆರೈಟೀಸ್ ಇದೆ ಇವತ್ತು. ನಿನ್ನೆ ರಾತ್ರಿ ಅಂತೂ ತುಂಬಾ ನಮಗೆ ರೆಸ್ಟ್ ಸಿಕ್ತು. ಇಲ್ಲಿ ನೋಡಿ ಕ್ಯಾರೆಟ್ ಹಲ್ವಾ, ಪನ್ನಾಕೋಟ ಮತ್ತು ಬ್ರೌನೀಸ್ ಕೂಡ ಇದೆ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಇವಾಗ ಡಿನ್ನರ್ ಟೈಮ್. ಊಟಕ್ಕೆ ಕೂತಿದ್ದೀವಿ ಎಲ್ಲರೂ.
ಸ್ಟಾರ್ಟರ್ಸಿಗೆ ನೋಡಿದ್ರಲ್ಲ ಎಷ್ಟು ವೆರೈಟೀಸ್. ಇಲ್ಲಿ ಪಾನಿಪುರಿ ಕೂಡ ಇದೆ. ಸಾಸ್ ಪಕ್ಕದಲ್ಲಿಟ್ಟಿದ್ದಾರೆ, ರೆಡ್ ಸಾಸು ಮತ್ತು ಗ್ರೀನ್ ಸಾಸು. ಈ ರ್ಯಾಪ್ಸಲ್ಲಿ ಫಿಲ್ಲಿಂಗ್ ನೋಡಿ ಹೇಗಿದೆ ಅಂತ, ತುಂಬ ಚೆನ್ನಾಗಿ ಸ್ಟಫ್ ಮಾಡಿದ್ದಾರೆ. ಊಟ ಎಲ್ಲ ಆದಮೇಲೆ ಎಲ್ಲ ಕಾನ್ವರ್ಸೇಷನ್ ಸಂತೋಷವಾಗಿ ಮಾತಾಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ. ಬನ್ನಿ ಇವಾಗ ಬ್ರೇಕ್ಫಾಸ್ಟ್ಗೆ ಹೋಗೋಣ. ಮ್ಯಾಶ್ ಬ್ರೌನ್ ಪೊಟೆಟೋಸ್, ಗ್ರಿಲ್ ಟೊಮೆಟೋಸ್ ಮತ್ತು ಕ್ಯಾರೆಟ್ ಆ್ಯಂಡ್ ಕಾರ್ನ್, ಬೇಕ್ಡ್ ಬೀನ್ಸ್, ಸುಮಾರು ವೆರೈಟೀಸ್ ಇದೆ. ಇದು ನನಗೆ ತುಂಬ ಇಷ್ಟ ಆಯಿತು. ಹಲಸಿನಣ್ಣು ಇಡ್ಲಿ ಹಿಟ್ಟಲ್ಲಿ ಹಾಕಿರೋ ಥರ ಇದೊಂದು ಡಿಶ್ಶು, ಕೇರಳ ಡಿಶ್ಶು. ಅಲ್ಲಿ ಇಡ್ಲಿ ಇತ್ತು ಅನ್ಸುತ್ತೆ, ಆಗೋಗಿದೆ. ದೋಸೆ, ಉತ್ತಪ್ಪಂ ಕಾರ್ನರು. ಇಲ್ಲಿ ವೆರೈಟೀಸ್ ಆಫ್ ದೋಸೆ ಇದೆ. ನೋಡಿ, ಉದ್ನೋಡೆ ಕೂಡ ಪುಟ್ ಪುಟ್ಟದಾಗಿ ಕರೆದ್ಬಿಟ್ಟಿಟ್ಟಿದ್ದಾರೆ. ಇದು ಪೋಹ ಅಥವಾ ಅವಲಕ್ಕಿ ಅಂತ ಹೇಳ್ಬೋದು. ಅದು ಕೂಡ ಬಿಸಿ ಬಿಸಿಯಾಗಿ ಕಾಣಿಸ್ತಿದೆ. ಇದು ಅಕ್ಕಿ ಹಿಟ್ಟಲ್ಲಿ ಕಲಸಿರೋ ಒಂದು ರೌಂಡಾಗಿ ಬಾಲ್ ಮಾಡಿರೋ ಸ್ವೀಟು, ಅದೊಂದು ಸ್ಟ್ಯೂ. ಇದು ಚನಾ ಮಸಾಲ. ಇಲ್ಲಿ ಪರೋಟಾಸ್ ಕೂಡ ಇದೆ. ಮತ್ತು ದೋಸೆ ಅಂತೂ ಬಿಸಿ ಬಿಸಿಯಾಗಿ ನೋಡಿ ಪೇಪರ್ ಮಸಾಲ ಮಾಡ್ತಾ ಇದ್ದಾರೆ. ಈ ಪರೋಟ ಕೂಡ ತುಂಬ ಫ್ರೆಶ್ಶಾಗಿ ಕಾಣಿಸ್ತಾ ಇದೆ. ಇಲ್ಲಿ ದೋಸೆ ವೆರೈಟೀಸ್ ಎಲ್ಲ ಇದೆ. ಫ್ರೂಟ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಇಲ್ಲಿ ಕಟ್ ಫ್ರೂಟ್ಸ್ ಕೂಡ ಇಟ್ಟಿದ್ದಾರೆ. ಪೈನಾಪಲ್ಲು, ವಾಟರ್ ಮೆಲನ್ನು, ಆ ಕಡೆ ಹನಿ ಡ್ಯೂ, ಆ ಕಡೆ ಓಟ್ಸ್ ಕೂಡ ಇದೆ. ಇಲ್ಲಿ ವೆರೈಟೀಸ್ ಆಫ್ ಮಿಲ್ಕು.
ಊಟ ಅಂತೂ ತುಂಬಾ ಟೇಸ್ಟಿಯಾಗಿದೆ, ಆಮೇಲೆ ತುಂಬ ಆಯ್ಲಿ ಆಗಿಲ್ಲ. ಯಾವ ಊಟ ಮಾಡಿದ್ರೂ ತುಂಬ ಆಯ್ಲಿ ಇಲ್ಲ ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಇದಂತೂ ನೋಡಿ ತುಂಬ ಗರಿಗರಿಯಾಗಿ ಬಿಸಿ ಬಿಸಿಯಾಗಿದೆ. ಇದು ಕೂಡ ಜಾಕ್ ಫ್ರೂಟು ಇಡ್ಲಿ ಹಿಟ್ಟಲ್ಲಿ ಹಾಕಿ ಸ್ಟೀಮ್ ಮಾಡಿರೋದು. ನನಗಿದು ಹೊಸದು, ಮನೆಯಲ್ಲಿ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾವು ವಾಯ್ನಾಡಿಂದ ಬೆಂಗಳೂರಿಗೆ ವಾಪಸ್ ಹೊರಟಿದ್ದೀವಿ. ಮಧ್ಯದಲ್ಲಿ ಕಾಫಿ ಟೀ ಬ್ರೇಕ್ಸ್ ಕೂಡ ಇರುತ್ತೆ, ಜೊತೆಗೆ ಲಂಚ್ ಕೂಡ ಸ್ಟಾಪ್ ಓವರ್ ಇದೆ. ಬನ್ನಿ ಇವಾಗ ಹೋಗೋಣ. ಇವಾಗ ಇಲ್ಲಿ ನೋಡ್ತಾ ಇರೋದಲ್ಲ ಬಂಡೀಪುರ್ ಟೈಗರ್ ರಿಸರ್ವ್. ಇವಾಗ ನಾವು ಬಂಡೀಪುರ್ ಹೆರಿಟೇಜ್ ವಿಲೇಜ್ ರೆಸಾರ್ಟಿಗೆ ಬಂದಿದ್ದೀವಿ. ಕಾಫಿ ಟೀ ಐಸ್ ಕ್ರೀಮ್ ಬ್ರೇಕ್ಸ್ ಎಂಜಾಯ್ ಮಾಡೋಣ. ಇವಾಗ ನಾವು ಎಲ್ಲರಿಗೂ ಅವ್ರವ್ರಿಗೆ ಏನೇನು ಬೇಕೋ ಎಲ್ಲ ಆರ್ಡರ್ ಮಾಡ್ತಾ ಇದ್ದೀವಿ. ಜ್ಯೂಸ್ ಕೂಡ ಅಥವಾ ಬಟರ್ ಮಿಲ್ಕ್ ಏನೋ ತಗೊಳ್ಳೋಣ ಅಂತ. ನಾವು ಮಸಾಲ ಪಾಪಡ್ ಕಿಚಡಿ ಇವೆಲ್ಲ ಆರ್ಡರ್ ಮಾಡಿದ್ದೀವಿ. ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಮ್ಮ ಜೊತೆ ಕನೆಕ್ಟ್ ಆಗಿ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ನಮಸ್ಕಾರ. ಇವಾಗ ಮೆಮೊರೇಬಲ್ ಫೋಟೋಸ್ ಕೂಡ ನೋಡಿ ಎಂಜಾಯ್ ಮಾಡಿ.